ಅಶ್ವಿನಿ ಮೇಡಮ್ ಅವರು ವಂದಿತಾ ಜೊತೆ ವೀಕೆಂಡ್ನಲ್ಲಿ ಸಮಯವನ್ನ ಕಳೆಯೋಕೆ ಇಷ್ಟಪಡ್ತಾರೆ. ವಂದಿತಾ ಅದ್ಭುತವಾದಂಥ ವ್ಯಕ್ತಿ, ತುಂಬ ಚೆನ್ನಾಗಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಕಾಲೇಜಿಗೆ ಪ್ರತಿದಿನವೂ ಕೂಡ ಹೋಗ್ತಾರೆ. ವೀಕೆಂಡ್ನಲ್ಲಿ ಅಶ್ವಿನಿ ಮೇಡಮ್ ಅವರು ಆ ಮಗಳಿಗೆ ಸಮಯ ಕೊಡ್ತಾರೆ. ಯಾಕೆಂದರೆ ಕಂಪ್ಲೀಟಾಗಿ ಅಶ್ವಿನಿ ಮೇಡಮ್ ಕೂಡ ಬ್ಯುಸಿ ಆಗಿಬಿಡ್ತಾರೆ. ಬೇರೆ ಬೇರೆ ಕಾರ್ಯಕ್ರಮ ಆಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಅವರು ಕೂಡ ಶೂಟಿಂಗ್ ಹೋಗ್ತಾರೆ. ಮತ್ತು ಬೇರೆ ಬೇರೆ ಆಡಿಯೋ ಲಾಂಚ್ ಕಾರ್ಯಕ್ರಮ, ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ, ಸುರತಿ ಅಶ್ವಿನಿ ಮೇಡಮ್ ಬ್ಯುಸಿ ಆಗಿಬಿಡ್ತಾರೆ. ಸೊ ವೀಕೆಂಡ್ ಸ್ವಲ್ಪನಾದರೂ ಮಗಳ ಜೊತೆ ಸಮಯ ಸ್ಪೆಂಡ್ ಮಾಡಬೇಕಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡಬೇಕಲ್ಲ, ಅದಕ್ಕೋಸ್ಕರ ಮನೇಲಿ ಇರ್ತಾರೆ. ಹಬ್ಬದ ಅಡುಗೆ ರೀತಿ ಏನಾದರೂ ಒಂದು ನಾನ್ ವೆಜ್ ಅಡುಗೆಯನ್ನು ಕೂಡ ಮಾಡ್ತಾರೆ. ಸೊ ಒಂದು ಬಿರಿಯಾನಿ ಆಗಿರ್ಬೋದು, ಎಲ್ಲವೂ ಕೂಡ ವಂದಿತಾ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ಕೂಡ ಸವಿಯುತ್ತಾರೆ. ನಿಮಗೂ ಕೂಡ ಅಶ್ವಿನಿ ಮೇಡಮ್ ಕುಟುಂಬ ಇಷ್ಟ. ಅಪ್ಪು ಕುಟುಂಬ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಅದೇ ರೀತಿ ಅಶ್ವಿನಿ ಮೇಡಮ್ ಆಗಿರ್ಬೋದು, ವಂದಿತಾ ಅವ್ರನ್ನು ಕೂಡ ಜನರು ಇಷ್ಟಪಡ್ತಾರೆ. ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡಬೇಕು ಎಂಬುದೇ ಅಶ್ವಿನಿ ಮೇಡಮ್ ಅವರ ಆಸೆ. ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಅಶ್ವಿನಿ ಮೇಡಮ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ತಗೊಂಡ್ಬರ್ತಾರೆ. ಅದಕ್ಕೆ ಜನರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ವಂದಿತಾ ಅವರು ಕೂಡ ಅಪ್ಪು ಬಾಸ್ ಅವರ ಒಂದು ಪ್ರತಿ ಸಿನಿಮಾವನ್ನು ಕೂಡ ನೋಡಿದ್ದಾರೆ. ಜೊತೆಗೆ ಹೊಸಬರ ಸಿನಿಮಾ ನೋಡೋಕ್ಕೂ ಕೂಡ ವಂದಿತಾ ಇಷ್ಟಪಡ್ತಾರೆ. ಈಗ ಸದ್ಯಕ್ಕೆ ವಿದ್ಯಾಭ್ಯಾಸದಲ್ಲಿ ಬ್ಯುಸಿ ಆಗಿದ್ದಾರೆ ವಂದಿತಾ ಅವರು. ನಿಮಗೂ ಕೂಡ ವಂದಿತಾ ಮತ್ತೆ ಅಪ್ಪು ಕುಟುಂಬ ಇಷ್ಟವಾಗಿದ್ರೆ ಗೆಸ್ ಅಂತ ಕಮೆಂಟ್ ಮಾಡಿ.